Now continue the questions on electromagnetic induction and alternating current. Yes, already 40 questions are completed. Now let us come to the next question. The peak value of the current through a pure resistance is 20 ohm is 2 root 2 ampere. The average power dissipated in one cycle is ಅಂತ ಕೇಳಿದ್ದಾರೆ ಪ್ರಶ್ನೆನ ಅಂತ ಕೇಳ್ತಿರೋದು. ರೆಸಿಸ್ಟೆನ್ಸ್ ಎಷ್ಟಿದೆ? R ಇದೆ. ದ ಪೀಕ್ ವ್ಯಾಲ್ಯೂ ಇಸ್ 2 ರೂಟ್ 2. ಪೀಕ್ ವ್ಯಾಲ್ಯೂ ಇದ್ದ ನಾವೇನು ಮಾಡಬೇಕು? ನಾವು ಅದನ್ನ IRMS ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿಗೆ IRMS is equal to I0 by root 2. I0 is equal to 2 root 2 divided by root 2. ಅಲ್ಲಿಗೆ ರೂಟ್ 2 ಏನಾಯ್ತು? ಅಲ್ಲಿಗೆ ಕ್ಯಾನ್ಸಲ್ ಆಯಿತು. ದಟ್ ಈಸ್ ಈಕ್ವಲ್ ಟು 2 ಆ್ಯಂಪ್. ಆಲ್ರೆಡಿ ಹಿಂದಿನ ಕ್ವಶನ್ಸ್ ಹೇಳಿದ್ವಿ. ಪಿ ಆವರೇಜ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಎಮ್ ಎಸ್ ಇಂಟು ಆರ್ ಇಂಟು ಕಾಸ್ ಪೈ. ಝೆಡ್ ಕೊಟ್ಟರೆ ಝೆಡ್, ಆರ್ ಕೊಟ್ಟರೆ ಆರ್. ಎಸ್, look here, that is 2 square into 20 and power dissipated. Pure resistance ಏನಾಗುತ್ತೆ? phi is equal to 0 cos phi is equal to 1 into 1, that is equal to 4 into 20, that is equal to 80 watt. ಇದು ಆನ್ಸರ್ ಆಗಿದೆ. ಎಸ್, the power dissipated in the choke is, choke means inductance. choke ಅಂದ್ರೇನು? ಇಂಡಕ್ಟನ್ಸ್. ಹೌದಾ? ಇಂಡಕ್ಟನ್ಸ್ ಏನಾಗಿರುತ್ತೆ? ಕರೆಂಟ್ lags the voltage by 90 degree ಅಂತ ಹೇಳ್ತೀವಿ. ಅಲ್ಲಿಗೆ 590 ಆದರೆ ಪವರ್ ಡಿಸಿಪೇಷನ್ ಏನಾಗಿರುತ್ತೆ? 0 ಇರುತ್ತೆ ಆಲ್ಮೋಸ್ಟ್. ಇಲ್ಲಿ 0 ಆನ್ಸರ್ ಇದೆ. ಹಾಗಾಗಿ ಕರೆಕ್ಟಾ? ಐಡಿಯಲ್ ಚೋಕ್ ಆಗಿದ್ರೆ 0 ಕರೆಕ್ಟ್, ಬಟ್ ಐಡಿಯಲ್ ಚೋಕ್ ಅಲ್ಲ ಇದು. ಇಲ್ಲಿ ಕೊಟ್ಟಿದ್ದಾನೆ ಐಡಿಯಲ್ ಚೋಕ್ ಅಂತ, ಬರೀ ಚೋಕ್ ಅಂತ ಕೊಟ್ಟಿದ್ದಾನೆ. ಐಡಿಯಲ್ ಚೋಕ್ ಆಗಿದ್ರೆ 0 ಕರೆಕ್ಟ್, ಆದರೆ ನಾರ್ಮಲ್ ಆಗಿ ಚೌಕಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ದ ಪವರ್ ಡಿಸಿಪೇಟೆಡ್ ಇಸ್ ವೆರಿ ಲೋ ಅಂತ ಕರಿತೀವಿ. ಇದನ್ನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ಯೂಬ್ಲೈಟ್ನ ಯಾಕೆ ಯೂಸ್ ಮಾಡಬೇಕು ಬಲ್ಬ್ ಬದಲಿ ಅಂತ ಹೇಳಿ. ಅದೇ ಕಾನ್ಸೆಪ್ಟ್ ಇದು, ವೆರಿ ಲೋ. ಎ ಕಾಯಿಲ್ ಆಫ್ ರೆಸಿಸ್ಟೆನ್ಸ್ 10 ohm, ಇಂಡಕ್ಟನ್ಸ್ 5 Henry connected to 100 volt ಬ್ಯಾಟರಿ, ದ ಎನರ್ಜಿ ಸ್ಟೋರ್ಡ್ ಇನ್ ದ ಕಾಯಿಲ್ ಈಸ್ ಅಂತ ಕೇಳಿದ್ರು. ಇಲ್ಲಿ ಕರೆಂಟ್ ಕೊಟ್ಟಿದೆ, ನಮಗೆ ಕರೆಂಟ್ ಬೇಕು ಆಕ್ಚುಲಿ. ಯು ಈಸ್ ಈಕ್ವಲ್ ಟು ಹಾಫ್ ಎಲ್ ಐ ಸ್ಕ್ವೇರ್ ಫಾರ್ಮುಲಾ. ಐ ಬೇಕು, ಆದರೆ ಇಲ್ಲಿ ವೋಲ್ಟೇಜು ಕರೆಂಟ್ ಇದೆ. ಹಾಗಿದ್ರೆ ಏನು ಮಾಡ್ಕೋಬಹುದು ನಾವಾಗಿದ್ರೆ? ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಮಾಡಕ್ಕೆ 100 ಡಿವೈಡ್ ಬೈ 10 ಅಂದರೆ ಐ ಈಸ್ ಈಕ್ವಲ್ ಟು 10 ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು 5 ಇಂಟು 10 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 100. 2 ಇದೆ, 500 ಆಯಿತು. 500 ಡಿವೈಡ್ ಬೈ 2 ಅಂದರೆ 250 ಜೌಲ್. ಎಸ್, 250 ಜೌಲ್. 250 ಅರ್ಗ್ಸು ಕೊಟ್ಟಿದ್ದಾರೆ. ಇಲ್ಲಿ 125 ಜೌಲು ಕೊಟ್ಟಿದ್ದಾರೆ, 125 ಅರ್ಗ್ಸು ಕೊಟ್ಟಿದ್ದಾರೆ. ಅರ್ಗ್ಸ್ ಏನಿದು? ಇಸ್ ಯೂನಿಟ್ ಆಫ್ ಎನರ್ಜಿ ಆರ್ ವರ್ಕ್ ಇನ್ CGS ಸಿಸ್ಟಮ್. ಗೊತ್ತಿರ್ಬೋದು ನಿಮಗೆ. 1 ಜೌಲ್ ಈಸ್ ಈಕ್ವಲ್ ಟು, ಫಸ್ಟ್ PC ಏನಂತ ಹೇಳ್ತೀವಿ? 10 to the power of 7 ಅರ್ಗ್ಸ್ ಅಂತ ಕರಿತೀವಿ. ಇದು ಫಸ್ಟ್ PC ಇರ್ತಕ್ಕಂಥದ್ದು. ಅರ್ಗ್ಸ್ ಅಲ್ಲಿ ಕೇಳಿದ್ದಕ್ಕೆ ನಿಮ್ಗೆ ಹೇಳ್ತಾ ಇರೋದು. In LCR series circuit, okay, the voltage across each component of LCR is 50 volt. The voltage across LC combination is, ಅಂದ್ರೆ ಮೂರಲ್ಲೂ VL is equal to 50, VC is equal to 50, VR is equal to 50. ಆದರೆ ಕೇಳಿದ ಯಾವ್ದಿಲ್ಲಿ? LC ಕಾಂಬಿನೇಷನ್. ಹಾಗಿದ್ರೆ V is equal to root of, ಆಕ್ಚುಲಿ VR ಸ್ಕ್ವೇರ್ ಪ್ಲಸ್ VL ಮೈನಸ್ VC ಹೋಲ್ ಸ್ಕ್ವೇರ್ ಅಂತ ಬರ್ಬೇಕು. ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲ, ಬರೀ LC ಮಾತ್ರ ಕೇಳಿದ್ದಾನೆ. ಅಲ್ಲಿಗೆ VL ಸ್ಕ್ವೇರ್ ಮೈನಸ್ VC ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 50 ಸ್ಕ್ವೇರ್ ಮೈನಸ್ 50 ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 0 volt. The answer is 0 volt. A coil having a N turns and resistance R is connected with a galvanometer of resistance 4R ohm. Okay, this combination is moved in
t seconds from W1 to W2 Weber, the induced current in the circuit is ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ ಹೇಳ್ತಿರೋದು? ಎಸ್. ಲುಕ್ ಹಿಯರ್, ಆಕ್ಚುಲಿ ಫಾರ್ಮುಲಾ ಏನು? E is equal to n into d5 by dt according to Ohm's law, according to Faraday's law. ನಾವು ಅಲ್ಲಿ E is equal to d5 dt ಒಂದು ಹೇಳ್ತಿದ್ವಿ, ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ n into d5 by dt means change in magnetic flux, that is omega or W2 divided by W1 divided by T. ಕರೆಕ್ಟಾ? ಅರ್ಥ ಆಗುತ್ತಲ್ಲ? The galvanometer resistance is 4R. Resistance 4R. Galvanometer resistance 4R. No 4R. Just simply R. R. Then I is equal to ಏನಾಗುತ್ತೆ? I is equal to E by R. E is equal to N W2 minus W1 divided by ಇಲ್ಲಿ R ಇದೆ, ಇಲ್ಲಿ T ಇದೆ. ಅಂದ್ರೆ this is the equation. Not a 4 ohm, simply R ohm. Oh sorry. Oh, ಇನ್ಮೇಲೆ coil having a n turns resistance R is connected to a galvanometer of 4 resistance R, 4R. No use. ಇದೇನು ಬೇಕಾಗಿಲ್ಲ. ಅರ್ಥ ಆಯ್ತಾ? Yes. The square root of product of inductance and capacitance has the dimensions of. ಇವೆಲ್ಲ ಬಹಳ ಇಂಪಾರ್ಟೆಂಟ್ ಕ್ವಶನ್ಗಳು. ನೋಡಕ್ಕೆ ಚಂದ ಇರ್ತವೆ, ಸಿಂಪಲ್ ಆಗಿರ್ತವೆ ನೋಡಕ್ಕೆ. ಇದು ಫಾರ್ಮುಲಾ ಗೊತ್ತು ನಮಗೆ. Resonant frequency F is equal to 1/2 pi root of LC. ಫ್ರೀಕ್ವೆನ್ಸಿಗೆ ಯೂನಿಟ್ ಏನು? ಫ್ರೀಕ್ವೆನ್ಸಿ ಅಂದ್ರೆ ಏನು? F is equal to ಏನು? 1/T ತಾನೆ, 1/T ತಾನೆ. ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಹೋಮೋಜೆನ್ಸಿ, ಈ ಕಡೆ ಏನಿರುತ್ತೆ ಈ ಕಡೆ ಇರಬೇಕಾ? 2 pi is a ಕಾನ್ಸ್ಟೆಂಟ್, ಇದಕ್ಕೇನು ಡೈಮೆನ್ಷನ್ ಇಲ್ಲ. ಹಾಗೆ ರೂಟ್ ಆಫ್ LC is equal to T ಆಗತ್ತಲ್ವಾ? ಅಲ್ಲಿಗೆ ಡೈಮೆನ್ಷನ್ is time. An alternating voltage of frequency 50 Hz is fed into a circuit having a resistance of 628 ohm and inductance of 2 Henry. Phase angle between the current and voltage 620 ಕೊಟ್ಟಿದ್ದಾರೆ ಅಂತ ಅಂದ್ರೆ ನೆನಪಿರಲಿ, ಇದು 2 pi ವ್ಯಾಲ್ಯೂ ಗೆ ಸಮ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಎಸ್. 628 ಅಂತ ಬಂದಾಗ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಎಲ್ಲೋ ಪೈ ಮಲ್ಟಿಪ್ಲಿಕೇಶನ್, ಯಾಕಂದ್ರೆ 2 into 3.142 ಮಾಡಿದ್ರೆ 6.248 ಬರುತ್ತೆ. 6.284 ಅಂತ 282 ಬರುತ್ತೆ, 284 ಬರುತ್ತೆ. ಅದು ಸಿಂಪ್ಲಿಫೈ ಮಾಡಕ್ಕೆ ಬರೋ ಹಾಗೇನೆ ಇಲ್ಲಿ ವ್ಯಾಲ್ಯೂ ಇಟ್ಟಿರ್ತಾರೆ. ಓಕೆ. The alternating voltage of frequency 50 Hz fed with a circuit having a resistance of 628 ohm, inductance 2 Henry. Phase angle between the current and voltage ಅಂತ ಕೇಳಿದ್ದಾರೆ. ಫೇಸ್ ಆಂಗಲ್ ಕೇಳಿದ್ದಾರೆ, ಆಯ್ತಾ? ಎಸ್. ಹಾಗಿದ್ರೆ look here, XL is equal to 2 pi FL. 2 pi 3.142 into 50, L is equal to 2 Henry. ಅಲ್ಲಿಗೆ 52 is 100 into 3.14 ಅಂತಂದ್ರೆ ಹೇಳ್ದಲ್ಲ, that is equal to 628. ಎಷ್ಟು ಬರುತ್ತೆ? 628 ಬರುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? ಫೇಸ್ ಕೇಳಿದ್ದಾರೆ. tan phi is equal to ಇಂಡಕ್ಟನ್ಸ್ ಮಾತ್ರ ಇದೆ, XL divided by R. ಅಕಸ್ಮಾತ್ ಕೆಪಾಸಿಟನ್ಸ್ ಇದ್ರೆ XL ಡಿಫರೆನ್ಸ್ ಆಫ್ XC ಬರೀಬೇಕು. ಯಾವ್ದು ಬರೋದು ಮೊದಲು ಬರ್ಕೋಬೇಕು. ಇದು ಬರೀ ಇಲ್ಲ, ಇಂಡಕ್ಟನ್ಸ್ ಮಾತ್ರ ಇದೆ. therefore 628 divided by 628 cancelled each other. therefore tan phi is equal to 1 ಆದ್ರೆ phi is equal to ಎಷ್ಟಾಗುತ್ತೆ? 45 degree. therefore the answer is 45 degree. The equation of a simple harmonic wave is given by y is equal to 5 sin 2 pi by 2 100 tt ಅಂತ ಕೇಳಿದ್ದಾರೆ. where s and y are meters, the period of wave in second will be ಅಂತ ಕೇಳಿದ್ದಾರೆ. that is L4 question. first PUC wave chapter ಸೇರ್ಕೊಂಡಿದ್ದೀವಿ. ಅರ್ಥಾಯ್ತಾ? actually first PUC question ಇದು, equation of progressive wave ಇದ್ದಂಗೆ. that is y is equal to 5 sin
5/2 100t minus x. ಇದು ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು. y is equal to 5 sin pi 2 ಒಳಗೆ ತಗೊಂಬನ್ನಿ 100/2 ಅಂದ್ರೆ 50t minus x/2. ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕು. y is equal to 5 sin ಅಂತ ಹೇಳ್ತದೆ ಎಸ್. ಈಗ 2 ಒಳಗೆ ತಗೊಂಬನ್ನಿ 2 pi ಮಾಡಿದ್ರೆ 25t ಮೈನಸ್ x/4 ಆಗುತ್ತೆ. ಕರೆಕ್ಟಾ? 25 ಟು 50t ಕರೆಕ್ಟಾ? ಇನ್ನು ಒಳಗೆ ತಗೊಂಬನ್ನಿ ಏನಾಗುತ್ತೆ ಅವಾಗ x/2 ಹಂಗೆ ಇದೆ ಇಲ್ಲಿ. ಇನ್ನು ಒಳಗೆ ತಗೊಂಬಂದು ಏನಾಗುತ್ತೆ 2x/2 ಆಗುತ್ತೆ. ಇಲ್ಲಿ ಹಾಗೆ ಇರಬೇಕು ಅಂತ ಏನು ಮಾಡೋಕೆ ಕೆಳಗಡೆ 4 ಆಗಿರ್ಬೇಕು, ಅದಕ್ಕೆ x/4. ಈಗ ಇದಕ್ಕೆ ಈಕ್ವೇಟ್ ಆಗಿರ್ತಕ್ಕಂಥ ಇಕ್ವೇಶನ್ ಫಸ್ಟ್ ಇದು y is equal to a sin 2 pi t/t minus x/λ ಗೊತ್ತಿರಬೇಕು. ಇದು ಫಸ್ಟ್ PUC ವೇವ್ ಚಾಪ್ಟರ್ ಡಿಫರೆಂಟ್ ಫಾರ್ಮ್ ಆಫ್ ಇಕ್ವೇಶನ್ ಆಫ್ ಪ್ರೋಗ್ರೆಸಿವ್ ವೇವ್. ಈಗ ನೋಡಿ ಏನ್ ಬಂತಿಲ್ಲಿ ಕಂಪೇರ್ ಮಾಡಿದಾಗ ನಮಗೆ ಪೀರಿಯಡ್ ಕೇಳಿದಲ್ವಾ, ಕೆಳಗಿದೆ ಅಂದ್ರೆ t is equal to 1/t is equal to 25. Therefore t is equal to 1/25. 1/25 means 0.04. Correct? 0.04 is the answer. Yes. ಹೀಗೆ ಇಕ್ವೇಶನ್ ಆಫ್ ಪ್ರೋಗ್ರೆಸಿವ್ ವೇವ್ ಮೇಲೂ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕ್ವಶನ್ಸ್ ಅನ್ನ ಕೇಳ್ತಾರೆ. When a capacitor of 100 microfarad is connected in series with the LR circuit fed with the AC power factor in the circuit, L is equal to 1 Henry, R is equal to 100 ohm, F is equal to 50 hertz. ನೋಡಿ ಕೊಟ್ಟಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ನೋಡಿದಾಗ ಏನಿಸುತ್ತೆ, ಇದು ಪ್ರಾಬ್ಲಮೆಟಿಕ್ ಮೋಡಲ್ ಇದೆ ಅಂತ ಅನ್ಸುತ್ತೆ. ಅರ್ಥಾಯ್ತಾ? ಕೆಳಗೆ ಆನ್ಸರ್ ನೋಡಿದ್ರೆ ಈ ತರ ಇದೆ. ಹಾಗಾದ್ರೆ ಇದು ಪ್ರಾಬ್ಲಮೆಟಿಕ್ ಕಾನ್ಸೆಪ್ಚುಯಲ್ ಕನ್ಫ್ಯೂಸ್ ಆಗುತ್ತಲ್ವಾ? ಹೌದಾನೆ? ಆಕ್ಚುಲಿ ಇದು ಪ್ರಾಬ್ಲಮೆಟಿಕ್. ಪ್ರಾಬ್ಲಮ್ ಮಾಡಿ ಆಮೇಲೆ ಕನ್ಕ್ಲೂಷನ್ ಬರಬೇಕು. ಸಮಾಟ TDS ಇರ್ತಿದೆ ಯಾವಾಗಲೂ. ಎಸ್ XL is equal to ಬರೋಣ ಪ್ರಾಬ್ಲಮ್ ಮಾಡೋಣ. ಈಗ XL is equal to 2 pi FL. ಎಷ್ಟಿದೆ? L 1 Henry ಇದೆ. ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ. ದಟ್ ಈಸ್ ಈಕ್ವಲ್ ಟು 2 pi ಇಂಟು 50 ಇಂಟು L is equal to 1 Henry. ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು 100 pi. ಕರೆಕ್ಟಾ? ಸರಿ. ಈಗ x ಗೆ ಬನ್ನಿ. x is equal to 1/2 pi FC. ಕರೆಕ್ಟಾ? that is equal to 1/2 pi into 50 into ಎಷ್ಟಿದೆ ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ 100 ಮೈಕ್ರೋಫ್ಯಾರಡ್. 100 into 10⁻⁻6. ಕರೆಕ್ಟಾ? ಹಾ, ಇಲ್ಲಿ 2 0 ಇದೆ, ಇಲ್ಲೊಂದು 0 ಇದೆ, 3 0 ತೆಗೆದ್ರೆ ಎಷ್ಟಾಗುತ್ತೆ? ಅಲ್ಲಿ 10⁻³ ಆಗುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? 10⁻³ ಮೇಲ್ ಬಂದ್ರೆ +3. ಅರ್ಥ ಆಗತ್ತೆ ಹೇಳ್ತಿರೋದು? +3 ಆಗುತ್ತೆ. ಎಸ್, ಅಲ್ಲಿಗೆ 5 2s 10. ಬೇಡ ಮುಗಿಸ್ಕೊಂಡ್ಬಿಡೋದಿಲ್ಲೇನೆ. ನೋಡಿ ಇಲ್ಲಿ ಇದು 2 0 10⁻², ಇದು 1 0 10⁻³ ಕಲ್ 10⁻³ ಬಂತು. 5 2s 10. 10 ಅಂದ್ರೆ ಏನಾಗುತ್ತೆ ಮತ್ತೆ 10 pi into 10⁻⁻3 ಮತ್ತೆ 0 ಬಂತಾ ಇಲ್ಲಿ. ದಟ್ ಈಸ್ ಈಕ್ವಲ್ ಟು 1/pi into 10⁻². ಅಲ್ಲಿಗೆ ಏನಾಯ್ತು? 10⁻² ಮೇಲೆ ತಗೊಂಡೋಗಿ +2 ಆಗುತ್ತೆ. ಅಲ್ಲಿಗೆ 100/pi ಆಯ್ತು. XC is equal to 100/pi ಆಯ್ತು. ಇಲ್ಲಿಗೆ ಮುಗಿದಿಲ್ಲ ಪ್ರಾಬ್ಲಮ್ಮು. ದೊಡ್ಡ ಪ್ರಾಬ್ಲಮ್ ಇದು. ಏನ್ ಕೇಳಿದ್ರೆ ಪವರ್ ಫ್ಯಾಕ್ಟರ್ ಕೇಳಿದ್ದಾರೆ, ಹೌದಾ? cos pi ಮಾಡಬೇಕು. ಅದಕ್ಕಿಂತ ಮೊದಲಿನ ಪ್ರಾಬ್ಲಮ್ ಮಾಡ್ದಂಗೆ tan pi is equal to ಯಾವ್ದು ದೊಡ್ಡದು? XL. XL minus XC divided by R. That is equal to 100 pi minus 100 divided by pi divided by R is equal to ಎಷ್ಟಿದೆ? 100. ಕರೆಕ್ಟಾ? ಇಲ್ಲಿ 100 ಕಾಮನ್ ತೆಗೆಯೋಣ. pi 1 minus 1/pi divided by 100. 100 cancel.
ಅಲ್ಲಿಗೆ ಟ್ಯಾನ್ ಪೈ ಈಸ್ ಈಕ್ವಲ್ ಟು ಏನು ಬಂತು 5 minus 1/5 ಬಂತು. tan phi minus 1/5 ಬಂತು ಪೈ ಬೈ. ಹಾಗಾದ್ರೆ tan phi 2 ಏನಾಗಿರುತ್ತೆ? tan phi 2 ಮಾಡಲಿಲ್ಲಲ್ಲ, tan phi 2 ಮಾಡಿದ್ನಲ್ಲ, tan phi 1 ಮಾಡ್ಕೊಂತಾರೆ. ಇನ್ನೊಂದು tan phi 1 is equal to xl divided by r, that is equal to 100 pi divided by 100, that is equal to pi. ಇದು ಯಾವುದಕ್ಕೆ ಅವನು ಹೇಳ್ತಾನೆ, ಸೀರೀಸ್ ಆಫ್ LCR ಸರ್ಕ್ಯೂಟ್ ಫೆಡ್ ವಿತ್ AC ಪವರ್ ಫ್ಯಾಕ್ಟರ್ ಅಂದ್ರೆ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ. ಇದು LC, ಇದು ಬರೀ L. ಅವಾಗ tan phi 1 is equal to pi ಬಂತು, tan phi 2 is equal to ಎಷ್ಟು ಬಂತು? 5 minus 1/5 ಬಂತು. ಅಲ್ಲಿಗೇನಾಯ್ತು? tan phi 2 is less than tan phi 1. tan ಹಿಂಗಾದ್ರೆ cos ಉಲ್ಟಾ, cos phi 2 is greater than cos phi 1. ಹಾಗಿದ್ರೆ ಎಲ್ಲ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ? ಆಗಿದ್ರೆ ಎಲ್ಲ ಸರ್ಕ್ಯೂಟ್ ಏನಾಗಬೇಕಾಯ್ತು? ಪವರ್ ಡಿಸಿಪೇಷನ್. ಎಲ್ಲ ಸರ್ಕ್ಯೂಟ್ ಮಾತ್ರ ಕೇಳಿದೆ ನಾವು. ಎಲ್ಲ ಪವರ್ ಏನಾಗಬೇಕಾಯ್ತು ಅಂದ್ರೆ cos phi 2 ಗ್ರೇಟರ್ ದೆನ್ cos phi 1 ಅಂದ್ರೆ ಇಂಡಕ್ಟನ್ಸ್ ಗಿಂತನೂ ಎಲ್ಲ ಸರ್ಕ್ಯೂಟ್ ಅಲ್ಲಿ ಪವರ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ದಟ್ ಆನ್ಸರ್ ಈಸ್ ಇನ್ಕ್ರೀಸಸ್. ಇಂಥ ಲೆಕ್ಕಗಳು ಬರ್ತವೆ, ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಲೆಕ್ಕಗಳು ಬರ್ತವೆ. ಇನ್ನು AC ಜನರೇಟರ್, a coil n turns all the same area A and total resistance R, rotated with a frequency omega in a magnetic field B, the maximum value of EMF generated by the coil is. One more question. Notice, this is a question. E0 is equal to NAB omega. ಅಷ್ಟೇ ಮುಗಿತು. NAB omega ಯಾವುದಿದೆಯೋ ಅದೇ ಆನ್ಸರ್. NAB omega. One more question. ಫಾರ್ಮುಲಾ ಕೇಳಿ. To large selectivity in series LCR circuit is and the quality factor. Selectivity and quality factor. Quality factor is equal to omega naught L divided by R ಅಂತ ಇದೆ ಫಾರ್ಮುಲಾ. ಅಂದ್ರೆ ಲಾರ್ಜ್ ಸರ್ಕ್ಯೂಟ್ ಬೇಕಂದ್ರೆ ಎಲ್ಲಿನಾಗಿರ್ಬೇಕು? ಜಾಸ್ತಿ ಆಗಿರ್ಬೇಕು. ಆರ್ ನಾಗಿರ್ಬೇಕು, ಕಡಿಮೆ ಆಗಿರ್ಬೇಕು. ಹಂಗ ನೋಡೋಣ. L should be large, R should be small. Both L and R should be large. L should be small, R should be large. Both L and R must be small. ನಮ್ಮ ಪ್ರಕಾರ L ಜಾಸ್ತಿ ಇರಬೇಕು, R ಕಡಿಮೆ ಇರಬೇಕು ಅಂದ್ರೆ ಇದೇ ಆನ್ಸರ್. L should be large, R should be small. An electric bulb has rated power 50 watt at 100 volt. If it is used an AC source of 200 volt 50 hertz, a choke has to be used in series with it. This choke should have the inductance of ಅಂತ ಕೇಳಿದೆ. ಒಂದು ಬಲ್ಬ್ ಇದೆ, ಅದ್ಮೇಲೆ ಬರೆದಿದ್ದಾರೆ 50 ವ್ಯಾಟ್ 100 ವೋಲ್ಟ್ ಅಂತ. AC ಸೋರ್ಸ್ ನಮ್ಮನೆ ಬಳಸ್ತಕ್ಕಂಥ AC ಸೋರ್ಸ್ ಎಷ್ಟಿದೆ? 200 ವೋಲ್ಟ್ ಇದೆ, 50 ಹರ್ಟ್ಸ್ ಇದೆ. ಈಗ ಆ ಬಲ್ಬ್ಗೆ ಚೌಕನ್ನು ಯೂಸ್ ಮಾಡ್ತೀನಿ, ಚೌಕನ್ ಸೀರೀಸ್ ಆಗಿ ಯೂಸ್ ಮಾಡ್ತೀನಿ. ಹಾಗಿದ್ರೆ ಚೌಕಿನ ಮೇಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಬೈ ಯೂಸಿಂಗ್ ದಿಸ್ ವ್ಯಾಲ್ಯೂಸ್. ಯು ನೋ ದ ಫಾರ್ಮುಲಾ P is equal to V square by R. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಅಲ್ಲಿ 3 ಪವರ್ 3 ಅಥವಾ P is equal to VIR I into R. ಸಾರಿ, P is equal to V into I. ಇನ್ನೊಂದು P is equal to I square R. ಇನ್ನೊಂದು P is equal to V square by R. ಹಾಗಿದ್ರೆ R is equal to V square divided by T. That is equal to V square ಎಷ್ಟಿದೆ? V ಎಷ್ಟಿದೆ? 200 volt. 200 into 200 divided by P is equal to 50 watt. ಕಾಣ್ತಿದ್ಯಾ? 50 watt. That is equal to ಎಷ್ಟಾಗತ್ತೆ? 1 0 1 0 ಕ್ಯಾನ್ಸಲ್. ಕರೆಕ್ಟಾ? 1 0 1 0 ಕ್ಯಾನ್ಸಲ್. 5 1s 5 4s. ಕರೆಕ್ಟಾ? 5 4s ಆಯ್ತು. ಎಷ್ಟಿದೆ ಪವರು? ವ್ಯಾಟ್ 50 ವ್ಯಾಟ್ ಅಲ್ವಾ? 50 ವ್ಯಾಟ್. 50 ವ್ಯಾಟ್ 50 ವ್ಯಾಟ್ ಬರುತ್ತಾ? ಓಕೆ, ದಟ್ ಈಸ್ ಈಕ್ವಲ್ ಟು, ನೋಡಿ ತಪ್ಪು ಬರ್ಕೊಂಡಿದ್ದೀವಿ. ಇದು AC ಸೋರ್ಸ್, DC ವೋಲ್ಟೇಜ್ ಎಷ್ಟಿದೆ ಇಲ್ಲಿ? 100 ವೋಲ್ಟ್ ಇದೆ. ಅಂದರೆ ದಿಸ್ ಈಸ್ 100
100 0 ಬಂತು, ಇಲ್ಲಿ 2 ಬಂತು, ದಟ್ ಈಸ್ ಈಕ್ವಲ್ ಟು 200 ಓಮ್ ಆಯ್ತು ಬಲ್ಬಿಂಗ್. ಆಯ್ತಾ? ಈಗ ಈ ಬಲ್ಬನ್ನ ಎ ಸಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಫಸ್ಟ್ ಕರೆಂಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಕರೆಂಟ್ ಮಾಡ್ಕೊಂಡು ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಅಲ್ಲಿಗೆ 100 ವೋಲ್ಟ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಇಸ್ ಟು 200 ವೋಲ್ಟ್, therefore I is equal to 0.5 amps ಆಯ್ತು. 0.5 amps ಆಯ್ತು. ಈಗ ZD ಬರೋಣ, ಈಗ AC ಬರೋಣ. ಈಗ AC ಒಂದು Z is equal to V by I. ಕರೆಂಟ್ ಸೇಮ್ V ಎಷ್ಟಿದೆ 200 ವೋಲ್ಟ್ ಡಿವೈಡ್ ಬೈ I is equal to 0.5, so 1/2, that is equal to ಎಷ್ಟಾಗುತ್ತೆ, Z is equal to ಡಿವೈಡ್ ಮಾಡಿದರೆ 1/2 to 400 ಓಮ್ ಆಯ್ತು. Z is equal to 400 ಓಮ್, R is equal to 200 ಓಮ್ ಆಯ್ತು. ನಿಮಗೆ ಗೊತ್ತಿರೋ ಫಾರ್ಮುಲಾ Z is equal to root of R square plus XL square. ಇದನ್ನ ಯೂಸ್ ಮಾಡಿ ಈ ಎಕ್ಸೆಲ್ ಅಲ್ಲಿ 2πfl ಇರುತ್ತೆ. ಇದನ್ನ ಕ್ಲಾಸ್ ಪ್ರಾಬ್ಲಮ್ಸ್ ಮಾಡಿಸಿದ್ದೀವಿ. ಒಂದು ಫಾರ್ಮುಲಾ ಬರುತ್ತೆ, CET ಬೇಕಾಗತ್ತೆ ಅಂತ ಹೇಳಿ. L is equal to root of Z square plus R square divided by 2πf. ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡಿಸಿದ್ದೀನಿ, ಅದನ್ನ ನೋಡ್ಕೋಬೇಕು. ರೂಟ್ ಆಫ್ Z is equal to 400 ಓಮ್ 400 ಸ್ಕ್ವೇರ್ ಪ್ಲಸ್ R is equal to 200 ಸ್ಕ್ವೇರ್ ಡಿವೈಡ್ ಬೈ 2πf. ಆಯ್ತಾ ಇದು 2πf. F is equal to ಎಷ್ಟು 50, ಕರೆಕ್ಟಾ 50. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈಗ ದ ಆನ್ಸರ್ ಈಸ್ 2√3/4. 2√3/4 ಸಿಂಪ್ಲಿಫೈ ಮಾಡಿದ್ರೆ √3/2 ಬರುತ್ತೆ. √3/2 ಅಂತಂದ್ರೆ 1.1 ಸಮಥಿಂಗ್, ದಟ್ ಈಸ್ 1.1 ಹೆನ್ರಿ ಆಗಿರುತ್ತೆ. 1.1 ಹೆನ್ರಿ ಆಗಿರುತ್ತೆ. ಹೀಗೆ ಲೆಕ್ಕವನ್ನು ಮಾಡಬೇಕು. ಇವೆಲ್ಲ ತುಂಬಾ ದೊಡ್ಡ ಲೆಕ್ಕಗಳು, ಕಲಿಬೇಕು ಇವನ್ನೆಲ್ಲ. ನೆಕ್ಸ್ಟ್, ಕರೆಂಟ್ ಕಾಯಿಲ್ ಚೇಂಜಸ್ ಫ್ರಮ್ 4 amp to 0 in 0.1 second. The EMF induced is 100 volt. The self inductance of the coil is ಅಂತ ಕೇಳಿದ್ರು. ಅಲ್ಲಿಗೆ E is equal to L into di/dt. mod ಆಯ್ತಾ? L is equal to E divided by di/dt. That is equal to E is equal to 100 volt divided by current 4 to 0. Actually 0 minus 4 ಬರ್ಕೋಬೇಕು, ಡೈರೆಕ್ಟ್ ಆಗಿ ಮಾಡ್ತೀನಿ. 4 ಟೈಮ್ ಈಸ್ 0.1 ಸೆಕೆಂಡ್, ಕರೆಕ್ಟಾ? ಎಸ್. ಈ 0.1 ಮೇಲೆ ಬಂದರೆ 10 ಆಯ್ತು. 10/4 10/4 is equal to 2.5 ಹೆನ್ರಿ. 2.5 ಹೆನ್ರಿ ಆನ್ಸರ್ ಆಗಿರುತ್ತೆ. ಹಳೆಯ ಕ್ವಶನ್ ಪೇಪರ್ಗಳು ಸಹಿತ ತಗೊಂಡಿದ್ದೀನಿ, ಇಷ್ಟು ಲೆಕ್ಕವನ್ನು ಮಾಡೋಣ. In series LC resonant circuit, R is equal to 100 volts and R is equal to across R is 100 volts and R is equal to 1 kilo ohm. C is 2 ohm. The resonant frequency omega is 200 per second. At resonance the voltage across C is C ಅಲ್ಲಿ ಎಷ್ಟು ವೋಲ್ಟೇಜ್ ಇರುತ್ತೆ ಅಂತ ಕೇಳ್ತಾರೆ. ಅರ್ಥಾಗುತ್ತೆ ಹೇಳ್ತಿರೋದು. At resonance I is equal to ಗೊತ್ತಲ್ಲ E/R ಆಗುತ್ತೆ. ಯಾಕೆ? Z is equal to R. Actually E/Z ಇದು ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ದಟ್ ಈಸ್ 100 ವೋಲ್ಟ್ ಡಿವೈಡ್ ಬೈ 1000, 1 ಕಿಲೋ ಓಮ್ ಅಂತಿದೆ. 1 ಕಿಲೋ ಓಮ್ ಅಂತಿದೆ. ದಟ್ ಈಸ್ ಈಕ್ವಲ್ ಟು 2 0 ಕ್ಯಾನ್ಸಲ್, 1/10 1/10 ಎಷ್ಟಾಗುತ್ತೆ? 0.1 ಆಂಪ್ ಆಗುತ್ತೆ. 0.1 ಆಂಪ್, ಕರೆಕ್ಟಾ? ಎಟ್ ರೆಸೊನೆನ್ಸ್ ಅಂದ್ರೆ ಅರ್ಥ ಏನು? ಏನಿರಲಿ, ಇಂಡಕ್ಟೆನ್ಸ್ ಇದೆಯಾ, ಕೆಪಾಸಿಟೆನ್ಸ್ ಇದೆಯಾ? ಓಕೆ. VC is equal to I into XC, ಕರೆಕ್ಟಾ? V is equal to I into XC. XC is equal to ಏನು? 1/ωc. I divided by ωc. That is equal to I ಎಷ್ಟು? 0.1 divided by omega ಎಷ್ಟು? 200 into C ಎಷ್ಟು? 2 into 10⁻⁻6. That is equal to ಎಷ್ಟು ಬರುತ್ತೆ? 2 0 10 ಎಷ್ಟು -4 ಆಯಿತು. 2 2 4
ಅಲ್ಲಿಗೆ 0.1 ಡಿವೈಡ್ ಬೈ 4 10⁻⁻4 ಮೇಲೆ ಬಂದರೆ +4. ಇದನ್ನು ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 0.025 ಬರುತ್ತೆ. ಕರೆಕ್ಟಾ? 1 ಇದೆ, ಈ ಪಾಯಿಂಟ್ ಶಿಫ್ಟ್ ಮಾಡೋಣ, 10 ಆಗುತ್ತೆ, ಇದು 40 ಆಗುತ್ತೆ. ಹೌದಾ? ಅಲ್ಲಿಗೆ 0.25 into 10⁻⁴ that is equal to 0.025 0.1 divided by 4. 0.1 divided by 4 ಅಂತಂದರೆ 10 4.25 ಬರುತ್ತೆ. 25 ಯಾವ ಆನ್ಸರ್ ಇದೆ? 2 ಆನ್ಸರ್ಸ್ ಇದೆ. ಅರ್ಥ ಆಗುತ್ತೆ ಹೇಳ್ತಿರೋದು? 2 ಆನ್ಸರ್ಸ್ ಇದೆ. ಪಾಯಿಂಟ್ ಶಿಫ್ಟ್ ಮಾಡಿದರೆ 0.025 ಓಕೆ, ದಟ್ ಈಸ್ ಈಕ್ವಲ್ ಟು 0.25. ಪಾಯಿಂಟ್ ಶಿಫ್ಟ್ ಮಾಡಿದರೆ 250 ವೋಲ್ಟ್. The answer is 250 volt. In series LCR circuit fed with 200 volt, 50 hertz voltage across inductor and capacitor 100 volt each. Voltage across the resistance will be ಅಂತ ಕೇಳಿದ್ದಾರೆ. ಎಸ್, ಅಲ್ಲಿಗೆ ಏನಾಯಿತು? VL is equal to VC. VL is equal to VC ಅಂದರೆ Z is equal to R ಆಗಿರಲೇಬೇಕು. ಹೌದಾ? ಅಲ್ಲಿಗೆ Z is equal to R ಅನ್ನತ್ತೇನೋ? ಆ ರೆಸಿಸ್ಟೆನ್ಸ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಮಾತ್ರ ಇದೆ ಅಂತ. ಅಲ್ಲಿಗೆ ಅಪ್ಲೈಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು ವಿಆರ್ ಆಗಿರಲೇಬೇಕಾ? ವಿ ಇಸ್ ಈಕ್ವಲ್ ಟು ವಿಆರ್ ಆಗಿರಲೇಬೇಕು. ಹಾಗಿದ್ರೆ ಎಷ್ಟಾಗಬೇಕಾಯ್ತು? ಆರ್ ಇಸ್ ಈಕ್ವಲ್ ಟು 100 ವೋಲ್ಟ್. ಪ್ರಾಬ್ಲಮ್ ಅಲ್ಲ ಇದು, ಪ್ರಾಬ್ಲಮ್ ಅಲ್ಲ. ಅರ್ಥ ಆಯ್ತು ಹೇಳ್ತಿರೋದು? ಏನಿಲ್ಲ, ಸರಿ. ಅಪ್ಲೈಡ್ ವೋಲ್ಟೇಜ್ ಎಷ್ಟು? 200 ವೋಲ್ಟ್ ಅಲ್ವಾ? ಸಾರಿ, ಅಪ್ಲೈಡ್ ವೋಲ್ಟೇಜ್ 200 ವೋಲ್ಟ್ ಇದೆ. ಅದೇ ಆನ್ಸರ್ ಇದಕ್ಕೂ ಬರುತ್ತೆ, 200 ವೋಲ್ಟ್. In a transformer, number of turns in the primary coil is 140 and that in the secondary coil is 280. If current in the primary coil is 4 amp, then it is in the secondary coil. I1 N1 is equal to I2 N2. I2 is equal to I1 N1 divided by N2. I1 ಎಷ್ಟಿದೆ? ಕರೆಂಟ್ 4 amps. N1 ಎಷ್ಟಿದೆ? 140 divided by N2 ಎಷ್ಟಿದೆ? 280. ಹೌದಾ? 140 divided by 2 ಇದು 1/2 ಬಂತು. 2 ಅಂದರೆ that is equal to 2. 4/2 ಅಂದರೆ 2 amp. 2 amp is the answer. Yes, JW2. When a current changes from +2 to -2 amp in the 0.02 second EMF 2 volt into the coil, the coefficient of self-inductance is ಅಂತ ಕೇಳಿದ್ರು ಮತ್ತೆ. ಓಕೆ, DI is equal to -2 minus of +2, that is equal to -4. ಮೊದಲು ಬರ್ಕೊಂಡ್ಬಿಟ್ರಾ? -4. ಓಕೆ, E is equal to L into DI by dt. ಕರೆಕ್ಟಾ? E is equal to 8 volt is equal to -L. DI by dt is equal to -4. Sorry. L into DI by dt. dt is equal to ಎಷ್ಟಾಗುತ್ತೆ? -4 divided by 0.05. ಮೈನಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. 4L divided by 0.05. Therefore L is equal to 8 into 0.05 divided by 4. 4 ones are 4 twos are. L is equal to 0.1 Henry. L is equal to 0.1 Henry. ಇದು ಆನ್ಸರ್ ಆಗುತ್ತೆ. A core of transformer is laminated so as to laminate ಯಾಕೆ ಮಾಡಿರ್ತಾರೆ ಅಂತ ಇದನ್ನ ಆಲ್ರೆಡಿ ಲಾಸ್ಟ್ ಡ್ಯೂ ಟು ಎಡಿ ಕರೆಂಟ್, ಲಾಸ್ಟ್ ಡ್ಯೂ ಟು ಹೀಟಿಂಗ್, ಲಾಸ್ಟ್ ಡ್ಯೂ ಟು ಎಡಿ ಕರೆಂಟ್, ಹೀಟಿಂಗ್ ಎಫೆಕ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ದೆ. ಮೇಕ್ ಇಟ್ ಲೈಟ್ ವೇಟ್, ಚಾನ್ಸೇ ಇಲ್ಲ. ಮೇಕ್ ಇಟ್ ರೋಬಸ್ಟ್ ಅಂಡ್ ಸ್ಟ್ರಾಂಗ್, ನೋ ಚಾನ್ಸ್. ಇನ್ಕ್ರೀಸ್ ದ ಸೆಕೆಂಡರಿ ವೋಲ್ಟೇಜ್, ನೋ ಚಾನ್ಸ್. ದ ರಿಡ್ಯೂಸಸ್ ದ ಎನರ್ಜಿ ಲಾಸ್ ಡ್ಯೂ ಟು ಎಡಿ ಕರೆಂಟ್. ಎಡಿ ಕರೆಂಟ್ ಇಂದ ಆಗ್ತಕ್ಕಂಥ ಲಾಸ್, ಎನರ್ಜಿ ಲಾಸ್ ಆಗೋದನ್ನ ನಾವು ರಿಡ್ಯೂಸ್ ಮಾಡೋದಕ್ಕೆ ಮಾಡಿದ್ವಿ. 4 ಕೇಸ್ಗಳಿದ್ದಾವೆ, 4 ಓದಿರ್ಬೇಕು. ಎಡಿ ಕರೆಂಟ್, ಲಾಸ್ಟ್ ಡ್ಯೂ ಟು ಎಡಿ ಕರೆಂಟ್, ಲಾಸ್ಟ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್, ಲಾಸ್ಟ್ ಡ್ಯೂ ಟು ಹೀಟಿಂಗ್ ಎಫೆಕ್ಟ್, ಗೊತ್ತಲ್ಲ ಅವೆಲ್ಲ ಓದಿದಲ್ಲ, ಅವನ್ನೆಲ್ಲ ಓದ್ಕೋಬೇಕು. 2 coils are placed to each other. The mutual inductance of the pair of coils depends upon
ಡಿಪೆಂಡ್ಸ್ ಅಪಾನ್ ಏನಾಗಿರುತ್ತೆ. ಟೂ ಕಾಯ್ಸ್ ಅಪಿಯರ್ಸ್ ಕ್ಲೋಸ್ ಟು ಈಚ್ ಅದರ್ between the pair of coils ಏನೇನು ಡಿಪೆಂಡ್ಸ್ ಆಗಿದೆ. ರಿಲೇಟಿವ್ ಪೊಸಿಷನ್ ಅಂಡ್ ಓರಿಯಂಟೇಷನ್ ಆಫ್ ದ ಕಾಯಿಲ್ಸ್, ದ ಮಟೀರಿಯಲ್ ಆಫ್ ದ ವೈರ್ ಆಫ್ ಕಾಯಿಲ್ಸ್, ದ ಕರೆಂಟ್ ಇನ್ ಟೂ ಕಾಯಿಲ್, the rate at which the current is changing the coils. ಯಾವ್ದು ಆನ್ಸರು? ರಿಲೇಟಿವ್ ಪೊಸಿಷನ್ ಅಂಡ್ ಓರಿಯಂಟೇಷನ್ ಆಫ್ ದ ಕಾಯಿಲ್ ಆಗಿರುತ್ತೆ. A step down transformer has 50 turns on secondary and 1000 turns on the primary. ಇದು NS, ಇದು NP. If a transformer current 220 volt, 1 amp AC source, what is the output current in the transformer? Output current. ಅರ್ಥ ಹೇಳ್ತಿರೋದು? ಹಾಂ, ಇಲ್ಲಿ 50 ಟರ್ನ್ಸ್ ಇದೆ, 1000 ಟರ್ನ್ಸ್ ಇದೆ ಅಂತ ಹೇಳ್ತಿರೋದು. ಹಾಗಿದ್ರೆ N1 is equal to 50 ಟರ್ನ್ಸ್, ಸೆಕೆಂಡ್ ಇಲ್ವಾ N2 ಅಂತ. ಓಕೆ, ಅಥವಾ NS. ಓಕೆ, ಏನಾಗುತ್ತೆ? NS is equal to VS by VP. ಗೊತ್ತಲ್ಲ, VS by VP is equal to NS by NP. VS ಕೇಳಿದಾನೆ. VS is equal to NS by NP into VP. That is equal to NS ಎಷ್ಟು? ಸೆಕೆಂಡರಿ ಟರ್ನ್ಸ್ 50, ಪ್ರೈಮರಿ ಎಷ್ಟು? 1000 ಇಂಟು VP ಎಷ್ಟು? 220 ವೋಲ್ಟ್ ಕೊಟ್ಟಿದ್ದಾನೆ ಅವನೇ ಅಲ್ವಾ? 220 ವೋಲ್ಟ್. ಈ 10 10 10 10 ಕ್ಯಾನ್ಸಲ್. ಅಲ್ಲಿಗೆ 5 1s 5 2s 2 1s 2 11s 11 ಬಂತು. VS is equal to 11 ವೋಲ್ಟ್. ಮುಂದೆ ಕೇಳಿದ್ರೆ ಅವನು ಕರೆಂಟ್ ಕೇಳಿದ್ರಲ್ವಾ? VS IS is equal to VP IP. ಕರೆಕ್ಟಾ? IS is equal to VP IP divided by VS. VP ಎಷ್ಟು? 220. IP ಎಷ್ಟು? 1 amp divided by VS ಎಷ್ಟು? 11 ವೋಲ್ಟ್. ಕರೆಕ್ಟಾ? ಅಲ್ಲಿಗೆ 11 1s 11 2s 20 amps. 20 amps ಬರಬೇಕು. 20 amps ಕರೆಂಟ್ ಬರುತ್ತೆ. ಯಾವುದು? ಔಟ್ಪುಟ್ ಕರೆಂಟ್. ಹೀಗೆ ಈ 2 ಚಾಪ್ಟರ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀವಿ. ಯಾಕಂದ್ರೆ ಮ್ಯಾಕ್ಸಿಮಮ್ 3 to 5 ಕ್ವಶನ್ಸ್ ರೈಸ್ ಆಗುತ್ತೆ, ಮತ್ತೆ ಎಲ್ಲವೂ ಈಸಿ ಇರುತ್ತೆ. ಹಾಗಾಗಿ ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್.